ನಮಸ್ಕಾರ. ಮಧುರ ಮಾರ್ಗ ಯೂಟ್ಯೂಬ್ ಚಾನೆಲ್ನ 8ನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು 7 ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅರ್ಥ ಮಾಡಿಕೊಂಡ್ವಿ. ಅಲ್ಪ ಸ್ವಲ್ಪ ಇಂಪ್ಲಿಮೆಂಟೇಷನ್ ಕೂಡ ಮಾಡಿದ್ವಿ. ಈಗ ನಾವು ಅದನ್ನ ಯಾವ ಏರಿಯಾಗಳ ಮೇಲೆ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಟುಡೇ ಲೆಟ್ ಅಸ್ ವರ್ಕ್ ಆನ್ ಅವರ್ ರಿಲೇಶನ್ಶಿಪ್ಸ್. ಸಂಬಂಧದಲ್ಲಿ ನಮಗೆ ಯಾವೆಲ್ಲ ವಿಚಾರವಾಗಿ ತೊಂದರೆಗಳಾಗ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಈಗೋ ಕ್ಲಾಶಸ್ ಇರ್ಬೋದು, ಎದುರಿನವರು ನನ್ನ ಆಸೆಗಳನ್ನು ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನುವಂತಹ ಬೇಜಾರು ಇರ್ಬೋದು, ಎಲ್ಲರೂ ಎಲ್ಲ ವಿಷಯವೂ ನನ್ನದೇ ಕಂಟ್ರೋಲ್ನಲ್ಲಿ ಇರಬೇಕು ಅನ್ನುವಂತಹ ದುರಾಸೆ ಇರ್ಬೋದು, ಪ್ರೀತಿ ಕಾಳಜಿ ಇಲ್ಲದಲೇ ಇರುವಂಥದ್ದಿರ್ಬೋದು. ಹೀಗೆ ನಮ್ಮ ಲಿಸ್ಟ್ ಬೆಳೀತಾ ಹೋಗುತ್ತೆ. ಈಗ ನಾವು ಸೆಲ್ಫ್ ಕ್ವಶನನ್ನು ಮಾಡ್ಕೊಳ್ಬೇಕು. ಈ ಸಂಬಂಧಗಳು ನನಗೆ ಬೇಕಾ ಅಂತ. ಈಗ ನೀವು ಹೇಳ್ಬೋದು, ಏನು ಮೇಡಮ್ ಇಂಥ ಕ್ವಶನ್ ಕೇಳ್ತೀರಿ, ಅವ್ರು ನಮ್ಮ ಹಸ್ಬೆಂಡ್ ಮೇಡಮ್, ಇವಳು ನನ್ನ ವೈಫ್ ಮೇಡಮ್, ಇವರೆಲ್ಲ ನನ್ನ ಮಕ್ಕಳು, ಇವರೆಲ್ಲ ನಮ್ಮ ನೆಂಟರಿಷ್ಟರು ಮೇಡಮ್, ಈ ಸಂಬಂಧಗಳಲ್ಲೆಲ್ಲ ಬೇಕೋ ಬೇಡವೋ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ ಅಂತ. ಕರೆಕ್ಟ್ ಅಲ್ವಾ? ನಮಗೆ ಈ ಸಂಬಂಧಗಳೆಲ್ಲ ಬೇಕು. ಆದರೆ ನನ್ನ ಪ್ರಶ್ನೆ, ಈ ಸಂಬಂಧಗಳೆಲ್ಲ ನಮಗೆ ಯಾತಕ್ಕಾಗಿ ಬೇಕು? ಅದು ಸಾಮಾಜಿಕ ಚೌಕಟ್ಟಿನ ಒಳಗೆ ನಾವು ಇರಬೇಕು ಅಂತಾನ, ಅಥವಾ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಫುಲ್ಫಿಲ್ಮೆಂಟ್ ಮಾಡಬೇಕಾಗಿ ಅಂತಾನ, ಅಥವಾ ಯಾವುದೋ ಕೆಲಸ ಕಾರ್ಯಗಳಿಗೆ ಅವ್ರು ನಮಗೆ ಬೇಕು ಅಂತಾನ? ಯೋಚನೆ ಮಾಡಿ. ಮನೆಯಲ್ಲಿ ಸದಾ ಕಿರಿಕಿರಿ ಆಗ್ತಾ ಇದೆ, ಮಾತಿಗೆ ಮಾತು ಬೆಳೆದು ಜಗಳ ಅತಿರೇಕಕ್ಕೆ ತಲುಪ್ತಾ ಇದೆ. ಇವ್ರು ನನಗೆ ಪ್ರೀತಿ ತೋರಿಸ್ತಾ ಇಲ್ಲ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಹೇಳ್ತಾರೆ ಇವ್ರು ನನಗೆ ಕಾಳಜಿ ತೋರಿಸ್ತಾ ಇಲ್ಲ ಅಂತ. ಹೀಗೆ ಒಂದಲ್ಲ ಒಂದು ವಿಚಾರಕ್ಕೆ ನಾವು ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗ್ತೇವೆ. ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಕಲ್ತಿದ್ದೀವಿ. ಏನು ಸ್ಟೇಜಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ನಮಗೆ ಅರಿವು ಆಗ್ತಾ ಇದೆ ನಮ್ಮ ತಪ್ಪಿನ ಬಗ್ಗೆ ಅಂದರೆ, ನಾವು ಈಗಾಗಲೇ 2ನೇ ಹಂತ ತಲುಪಿದ್ದೀವಿ ಅಂತ ಅರ್ಥ. ಈಗ ನೀವು ಗಮನಿಸಬೇಕಾಗಿರೋದು, ಅಟ್ಲೀಸ್ಟ್ ನಾವು ಆಗಾಗನಾದರೂ ಕಾಂಪ್ರಮೈಸ್ ಮಾಡಿಕೊಂಡು ಮುಂದೆ ಹೋಗ್ತಿದ್ದೀವಾ ಅಂತ. ನಿಮ್ಮ ಉತ್ತರ ಎಸ್ ಅಂತ ಬಂದರೆ ಕಂಗ್ರ್ಯಾಚುಲೇಷನ್ಸ್, ನೀವು ಆಗಲೇ 4th ಸ್ಟೇಜ್ ಆಫ್ ಟ್ರಾನ್ಸ್ಫಾರ್ಮೇಷನಲ್ಲಿ ಇದ್ದೀರಾ. ಡು ಯು ನೋ ವಾಟ್? ಮೋಸ್ಟ್ ಆಫ್ ದ ಪೀಪಲ್ ಸಿಕ್ಕಿ ಹಾಕಿಕೊಂಡಿರೋದು ಇದೇ ಸ್ಟೇಜ್ನಲ್ಲಿ. ಮೊದಲಿಗೆ ಜಗಳ ಪ್ರಾರಂಭ ಆಗುತ್ತೆ, ಆಮೇಲೆ ಇನ್ಯಾವುದೋ ವಿಚಾರಕ್ಕಾಗಿ ನಾವು ಮತ್ತೆ ಕಾಂಪ್ರಮೈಸ್ ಆಗ್ತೀವಿ. ಆದರೆ ಸ್ವಲ್ಪ ದಿನ ಆದಮೇಲೆ ನಾವು ಮತ್ತೆ ಇನ್ಯಾವುದೋ ಕೊಂಕನ್ನು ಹುಡುಕಿ ತಂದು ಜಗಳ ಮಾಡ್ಕೊಳ್ತೀವಿ. ಅಲ್ಲಿಗೆ ನಾವು 4th ಸ್ಟೇಜಿಂದ 5th ಸ್ಟೇಜಿಗೆ ಬರ್ತೀವಿ, 5th ಸ್ಟೇಜಿಂದ ನಾವು ಮತ್ತೆ 4th ಸ್ಟೇಜಿಗೆ ಬರ್ತೀವಿ. ನಾವು ಇದೇ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಇಲ್ಲಿ ಖುಷಿಯ ವಿಚಾರ ಒಂದಿದೆ. ರಿಲೇಶನ್ಶಿಪ್ನಲ್ಲಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಉಳಿದಿರೋದು 2 ಸ್ಟೆಪ್. ಅದು ಹೇಗೆ ಅಂತೀರಾ? ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಯಾವ ಸಮಯದಲ್ಲಿ, ಯಾವ ವಿಷಯದಲ್ಲಿ, ಯಾವ ಮನಸ್ಥಿತಿಯಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಜಗಳ ಆಗ್ತಾ ಇದೆ, ಅಥವಾ ಆ ಜಗಳ ನಾವು ಬಗೆಹರಿಸ್ಕೊಳ್ತಾ ಇದ್ದೀವಿ, ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಅಂತ. ಮನಸ್ತಾಪ ಬಂದಾಗ ನಿಮ್ಮ ಅವೇರ್ನೆಸ್ಸನ್ನು ಹೆಚ್ಚು ಮಾಡ್ಕೊಳ್ತಾ ಬನ್ನಿ. ಆಗ ಜಗಳದ ಡ್ಯೂರೇಷನ್, ಇಂಟೆನ್ಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಅದರೊಟ್ಟಿಗೆ ಎಷ್ಟೋ ವಿಚಾರಗಳಿಗೆ ಜಗಳನೇ ಬೇಕಾಗಿಲ್ಲ ಅನ್ನುವಂತಹ ಮನವರಿಕೆ ನಿಮಗಾಗುತ್ತೆ. ಬಿಕಾಸ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಜೊತೆಗೆ ಕಾಂಪ್ರಮೈಸ್ ಆದಾಗ ಕೂಡ ನಿಮ್ಮ ಅವೇರ್ನೆಸ್ಸನ್ನು ಹೆಚ್ಚು ಮಾಡ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ಈ ಬಾಂಡಿಂಗ್ ಯಾತಕ್ಕಾಗಿ ಇಂಪಾರ್ಟೆಂಟ್, ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಹೀಗೆ ನಾವು ನಮ್ಮ ಸೆಲ್ಫ್ ರಿಯಲೈಸೇಷನಿಂದ ನಮ್ಮ ರಿಲೇಷನ್ಶಿಪ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ನನಗೆ ಗೊತ್ತು ಈ ವಿಷಯ ನಾನು ಹೇಳುವಷ್ಟು ಸುಲಭನೂ ಅಲ್ಲ, ನೀವು ಅಂದುಕೊಂಡಿರುವಷ್ಟು ಕಷ್ಟನೂ ಅಲ್ಲ. ಫಸ್ಟ್ ಟ್ರೈ ಮಾಡಿ ನೋಡಿ. ನಾಳೆ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.